ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂಥ ಚಿನ್ನಯ್ಯ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ಚಿನ್ನಯ್ಯ ಈಗ ಶಿವಮೊಗ್ಗ ಕಾರಾಗೃಹದಲ್ಲಿರೋದು. ಈಗ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರವಾಗಿ SIT ತನಿಖೆಯನ್ನು ಚುರುಕುಗೊಳಿಸಿದೆಯಂತೆ. ಏನು ವಿಚಾರ? ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಂತೆ. ಒಂದೇ ಸ್ಥಳದಲ್ಲಿ 10 ಶವ ಹೂತಿಟ್ಟಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಂತೆ ಚಿನ್ನಯ್ಯ. ಆ ಹೇಳಿಕೆಯನ್ನು ಆಧರಿಸಿ ವಿಚಾರಣೆ ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಹಾಗಾದರೆ ಚಿನ್ನಯ್ಯನಿಗೆ ನಡೆಯುತ್ತಾ ವಿಚಾರಣೆ. ಚಿನ್ನಯ್ಯನಿಂದ ಅನೇಕ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿತ್ತು SIT. ಆತ ತೋರಿಸಿದ ಜಾಗದಲ್ಲೂ ಕೂಡ ಉತ್ಖನನವನ್ನು ಮಾಡಿತ್ತು. ಈಗ ಒಂದೇ ಜಾಗದಲ್ಲಿ 10 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಂತೆ. ಆ ಹೇಳಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಂತೆ. ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥ SIT ತನಿಖಾ ತಂಡ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಬೇಕು ಅಂತಂದರೆ ಕೋರ್ಟ್ನಿಂದ ಅವರ ಅನುಮತಿಯನ್ನು ಪಡೆದುಕೊಳ್ಬೇಕು. ಕಳೆದ ತಿಂಗಳು ಚಿನ್ನಯ್ಯನನ್ನು ಶಿವಮೊಗ್ಗ ಕಾರಾಗೃಹದಿಂದ ಕರ್ಕೊಂಡು ಬರ್ತಾರೆ ಬೆಳ್ತಂಗಡಿ ಕೋರ್ಟ್ಗೆ. 3 ಬಾರಿ ಆತ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. BNSS 183 ಕನ್ಫೆಷನ್, ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ. ಅದನ್ನು ಆಧರಿಸಿ SIT ವಿಚಾರಣೆಗೆ ಮುಂದಾಗ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ SIT ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂಥ ಚಿನ್ನಯ್ಯ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ಚಿನ್ನಯ್ಯ ಈಗ ಶಿವಮೊಗ್ಗ ಕಾರಾಗೃಹದಲ್ಲಿರೋದು. ಈಗ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರವಾಗಿ SIT ತನಿಖೆಯನ್ನು ಚುರುಕುಗೊಳಿಸಿದೆಯಂತೆ. ಏನು ವಿಚಾರ? ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಂತೆ. ಒಂದೇ ಸ್ಥಳದಲ್ಲಿ 10 ಶವ ಹೂತಿಟ್ಟಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಂತೆ ಚಿನ್ನಯ್ಯ. ಆ ಹೇಳಿಕೆಯನ್ನು ಆಧರಿಸಿ ವಿಚಾರಣೆ ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಹಾಗಾದರೆ ಚಿನ್ನಯ್ಯನಿಗೆ ನಡೆಯುತ್ತಾ ವಿಚಾರಣೆ. ಚಿನ್ನಯ್ಯನಿಂದ ಅನೇಕ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿತ್ತು SIT. ಆತ ತೋರಿಸಿದ ಜಾಗದಲ್ಲೂ ಕೂಡ ಉತ್ಖನನವನ್ನು ಮಾಡಿತ್ತು. ಈಗ ಒಂದೇ ಜಾಗದಲ್ಲಿ 10 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಂತೆ. ಆ ಹೇಳಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಂತೆ. ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥ SIT ತನಿಖಾ ತಂಡ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಬೇಕು ಅಂತಂದರೆ ಕೋರ್ಟ್ನಿಂದ ಅವರ ಅನುಮತಿಯನ್ನು ಪಡೆದುಕೊಳ್ಬೇಕು. ಕಳೆದ ತಿಂಗಳು ಚಿನ್ನಯ್ಯನನ್ನು ಶಿವಮೊಗ್ಗ ಕಾರಾಗೃಹದಿಂದ ಕರ್ಕೊಂಡು ಬರ್ತಾರೆ ಬೆಳ್ತಂಗಡಿ ಕೋರ್ಟ್ಗೆ. 3 ಬಾರಿ ಆತ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. BNSS 183 ಕನ್ಫೆಷನ್, ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ. ಅದನ್ನು ಆಧರಿಸಿ SIT ವಿಚಾರಣೆಗೆ ಮುಂದಾಗ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ SIT ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ.
ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂಥ ಚಿನ್ನಯ್ಯ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ಚಿನ್ನಯ್ಯ ಈಗ ಶಿವಮೊಗ್ಗ ಕಾರಾಗೃಹದಲ್ಲಿರೋದು. ಈಗ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರವಾಗಿ SIT ತನಿಖೆಯನ್ನು ಚುರುಕುಗೊಳಿಸಿದೆಯಂತೆ. ಏನು ವಿಚಾರ? ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಂತೆ. ಒಂದೇ ಸ್ಥಳದಲ್ಲಿ 10 ಶವ ಹೂತಿಟ್ಟಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಂತೆ ಚಿನ್ನಯ್ಯ. ಆ ಹೇಳಿಕೆಯನ್ನು ಆಧರಿಸಿ ವಿಚಾರಣೆ ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಹಾಗಾದರೆ ಚಿನ್ನಯ್ಯನಿಗೆ ನಡೆಯುತ್ತಾ ವಿಚಾರಣೆ. ಚಿನ್ನಯ್ಯನಿಂದ ಅನೇಕ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿತ್ತು SIT. ಆತ ತೋರಿಸಿದ ಜಾಗದಲ್ಲೂ ಕೂಡ ಉತ್ಖನನವನ್ನು ಮಾಡಿತ್ತು. ಈಗ ಒಂದೇ ಜಾಗದಲ್ಲಿ 10 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಂತೆ. ಆ ಹೇಳಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಂತೆ. ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥ SIT ತನಿಖಾ ತಂಡ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಬೇಕು ಅಂತಂದರೆ ಕೋರ್ಟ್ನಿಂದ ಅವರ ಅನುಮತಿಯನ್ನು ಪಡೆದುಕೊಳ್ಬೇಕು. ಕಳೆದ ತಿಂಗಳು ಚಿನ್ನಯ್ಯನನ್ನು ಶಿವಮೊಗ್ಗ ಕಾರಾಗೃಹದಿಂದ ಕರ್ಕೊಂಡು ಬರ್ತಾರೆ ಬೆಳ್ತಂಗಡಿ ಕೋರ್ಟ್ಗೆ. 3 ಬಾರಿ ಆತ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. BNSS 183 ಕನ್ಫೆಷನ್, ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ. ಅದನ್ನು ಆಧರಿಸಿ SIT ವಿಚಾರಣೆಗೆ ಮುಂದಾಗ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ SIT ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ. BNSS 183 ಕನ್ಫೆಷನ್, ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ. ಅದನ್ನು ಆಧರಿಸಿ SIT ವಿಚಾರಣೆಗೆ ಮುಂದಾಗ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ SIT ತಯಾರಿಯನ್ನು ಮಾಡಿಕೊಂಡಿದ್ದಂತೆ. ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ.